ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು SSLC ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿನ ಭೌತಶಾಸ್ತ್ರದ ವಿಭಾಗ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಪುಸ್ತಕದಲ್ಲಿರುವಂಥ ಅಭ್ಯಾಸದಲ್ಲಿರುವ 15ನೇ ಪ್ರಶ್ನೆ ಏನು ಐತಿ ಅಂತ ಗಮನಿಸೋಣ. ಸಂಗಮ ದೂರವು 18 ಸೆಂಟಿಮೀಟರ್ ಇರುವ ನಿಮ್ನ ದರ್ಪಣದ ಮುಂಭಾಗದಿಂದ 27 ಸೆಂಟಿಮೀಟರ್ ದೂರದಲ್ಲಿ 7 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇರಿಸಿದೆ. ಪ್ರಕಾಶಮಾನವಾದ ತೀಕ್ಷ್ಣ ಪ್ರತಿಬಿಂಬ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು, ಪ್ರತಿಬಿಂಬದ ಸ್ವಭಾವಕಾತ್ವವನ್ನು ತಿಳಿಸ್ರಿ ಅಂತ ಹೇಳ. ಅಂದ್ರೆ ತೀಕ್ಷ್ಣ ಪ್ರತಿಬಿಂಬವನ್ನು ಎಲ್ಲಿ ಪಡಿಬೇಕು ಅಂದ್ರೆ ಅದರ ಅರ್ಥ ಪ್ರಖರವಾದಂತ ಇಮೇಜು ಎಲ್ಲಿ ಬೀಳ್ತೈತಿ ಅಥವಾ ಇಮೇಜ್ನ ಸ್ಥಾನ ಎಲ್ಲಿ ಅಂತ ಅನ್ನೋದಕ್ಕೆ ಇಷ್ಟು ದೊಡ್ಡದಾಗಿ ಒಂದು ಸೆಂಟೆನ್ಸ್ ನೀಡಿದ್ದಾರೆ. ಓಕೆ, ಹಂಗಾರೆ ಅವುಗಳನ್ನ ಕೊಟ್ಟಂತ ಡಾಟಾ ಏನೈತಿ ಅಂತ ನಾವು ಬರ್ಕೊಂಡ್ಬಿಡೋಣ. ಸಂಗಮ ದೂರವು ಇದು ಯಾವ ದರ್ಪಣ ಅಂತ ಮೊದಲು ನಾನು ಏನ್ ಮಾಡ್ಬೇಕು, ತಿಳ್ಕೊಳ್ಬೇಕು. ಯಾಕಂದ್ರೆ ನಾನು ಹೇಳಿದ್ದೀನಿ, ಹೊಸ ಕಾರ್ಟಿಷಿಯನ್ನ ಪ್ರತಿಬಿಂಬದ ನಿಯಮಗಳನ್ನ ಬರ್ಕೊಳ್ಬೇಕಾದಾಗ ದರ್ಪಣ ಯಾವುದು ಅಂತ ಗೊತ್ತಾಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಇಮೇಜಸ್ ಹೇಗೆ ಬೀಳ್ತಾವೋ ಅನ್ನುವಂಥ ತಿಳುವಳಿಕೆ ಇರಬೇಕು. ಇದ್ದಾಗ ಮಾತ್ರ ಈ ಲೆಕ್ಕಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನಾವು ಅದನ್ನ 100% ಆಗಿ ಅಕ್ಯುರೇಟ್ ಮಾಡ್ಬೋದು. ಓಕೆ, ನಿಮ್ನ ದರ್ಪಣದ ಮುಂಭಾಗದಲ್ಲಿ 27 ಸೆಂಟಿ. ನಿಮ್ನ ದರ್ಪಣ ಅಂದ್ರೆ ಗೊತ್ತೈತಿ ನಮಗೆ. ನಿಮ್ನ ದರ್ಪಣ ಅಂದ್ರ ತಗ್ಗಾದ ಭಾಗದೊಳಗ ಪ್ರತಿಫಲಿಸುವ ಮೇಲ್ಮೈಯನ್ನ ಹೊಂದಿರ್ತೈತಿ. ಇಟ್ ಇಸ್ ಎ ಪಿ. ಆ ದರ್ಪಣದ ಮುಂಭಾಗದಲ್ಲಿ ಅಂದ್ರೆ ಯಾವಾಗ್ಲೂ ಎಡಗಡೆ ಭಾಗ ಇರೋದ್ರಿಂದ ಅದ ಏನೈತಿ ಹೇಳ್ರಿ, ಮೊದಲ ದರ್ಪಣದ ಮುಂಭಾಗದಲ್ಲಿ 27 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ವಸ್ತು ಐತಿ. ಹಂಗಾರ ಯು ಈಸ್ ಈಕ್ವಲ್ ಟು 27 ಸೆಂಟಿಮೀಟರ್. ಯಾಕ ಇವು ಈ ಕಡೆ ಇರೋದ್ರಿಂದ ಪಿ ಯ ಈ ಕಡೆ ಭಾಗವನ್ನು ನಾವು ಮತ್ತೆ ಮತ್ತೆ ಪದ ಹೇಳ್ತೀನಿ ನಾನು. ಪಿ ದ ಎಡಭಾಗದಲ್ಲಿರುವ ಯಾವುದೇ ವಸ್ತು ಆಗಲಿ ಪ್ರತಿಬಿಂಬ ಆಗಲಿ ಅವೆಲ್ಲವೂ ಕೂಡ ನೆಗೆಟಿವ್ ಸೈನ್ ಒಳಗೆ ಇರ್ತವು. ಪ್ರಧಾನ ಅಕ್ಷದಿಂದ ಮೇಲಿರುವಂತ ಎಲ್ಲಾ ವಸ್ತುಗಳ ಎತ್ತರವು ಪಾಸಿಟಿವ್ ಇರುತ್ತೆ. ಪ್ರಧಾನ ಅಕ್ಷದ ಕೆಳಗಿರುವಂತ ಏನು ಇಮೇಜ್ನ ಎತ್ತರ ಯಾವಾಗಲೂ ನೆಗೆಟಿವ್ ಇರುತ್ತೆ ಅನ್ನೋದು ನಮ್ಗೆ ಅರ್ಥ ಐತಿ. ಹಾಗಾಗಿ ಯು ಅಂದ್ರೆ ಏನಾಗ್ತೈತಿ ಹೇಳ್ರಿ, ಇದು ಎಡಗಡೆ ಭಾಗ ಇರೋದ್ರಿಂದ ಅಂದ್ರ ಈ ದರ್ಪಣದ ಎಡಗಡೆ ಭಾಗ ಇರೋದ್ರಿಂದ ಅದು ಮೈನಸ್ ಸೈನ್ ಅನ್ನು ಹೊಂದ್ಕೊಳ್ತೈತಿ. ಸಂಗಮ ದೂರ 18 ಸೆಂಟಿಮೀಟರ್. ನಿಮ್ನ ದರ್ಪಣದೊಳಗೆ ಯಾವಾಗ್ಲೂ ಸಂಗಮ ದೂರನು ಕೂಡ ಎಲ್ಲಿರುತ್ತೆ, ಆ ದರ್ಪಣದ ಮುಂಭಾಗನೇ ಇರುತ್ತೆ, ಪ್ರತಿಫಲಿಸುವ ಮೇಲ್ಮೈ ಭಾಗನೇ ಇರುತ್ತೆ. ಹಾಗಾಗಿ ಇಟ್ ಈಸ್ ಆಲ್ಸೋ ಮೈನಸ್ ಸೈನ್. ಏನೈತೆ ಹೇಳ್ರಿ, ಎಫ್ ಇಸ್ ಈಕ್ವಲ್ ಟು ಸ್ಮಾಲ್ ಎಫ್ ಇಸ್ ಈಕ್ವಲ್ ಟು ಮೈನಸ್ 18 ಸೆಂಟಿಮೀಟರ್. ನೆನಪಿರ್ಲಿ. ಅಂದ್ರೆ ಎಷ್ಟು ಸೆಂಟಿಮೀಟರ್ ಎತ್ತರ ಐತೆ ಅಂತ ಹೇಳಿದ್ರೆ ಅವರು 7 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನ ಇರಿಸಿದೆ. ಅಂದ್ರ ಎದರ ಎತ್ತರ ಹೇಳಿದ್ರೆ ವಸ್ತುವಿನ ಎತ್ತರ. ದೇರ್ಫೋರ್ ಎಚ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಪ್ರಕಾಶಮಾನವಾದ ತೀಕ್ಷ್ಣ ಪ್ರತಿಬಿಂಬ ಪಡೆಯಲು ಆ ಪರದೆಯಲ್ಲಿ ದರ್ಪಣದ ಎಷ್ಟು ದೂರದಿಡಬೇಕಂದ್ರೆ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಸ್ವಭಾವ, ಪ್ರತಿಬಿಂಬದ ಗಾತ್ರವನ್ನ ಕಂಡುಹಿಡಿರಿ ಅಂತ ಹೇಳ್ಯಾರ. ಮುಂದೆ ಅದನ್ನ ಫಿಗರ್ನು ಕೂಡ ಹಾಕ್ಬಹುದು ಗೊತ್ತಂತ. ಓಕೆ, ಹಂಗಾರೆ ಇದಕ್ಕೆ ಸಂಬಂಧಪಟ್ಟಂತ ದರ್ಪಣಕ್ಕೆ ಸಂಬಂಧಪಟ್ಟಂತ ನನ್ನ ಫಾರ್ಮುಲಾ ಗೊತ್ತೈತಿ. ಏನು, 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f ಅಂತ ಗೊತ್ತೈತಿ. ಓಕೆ, ಹಂಗಾರೆ 1/v ಗೆ ನನಗೆ ವಿನ ಕೇಳ್ಯಾರ, ವಿ ಗೊತ್ತಿಲ್ಲ, ಜೊತೆಗೆ ಎಚ್ ಡ್ಯಾಶ್ ಗೊತ್ತಿಲ್ಲ. ಅಂದ್ರೆ ಪ್ರತಿಬಿಂಬದ ಎತ್ತರ ಗೊತ್ತಾಗ್ಬೇಕು, ಪ್ರತಿಬಿಂಬದ ಸ್ಥಾನ ಗೊತ್ತಾಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಎರಡುಗಳ ಸಹಾಯದಿಂದ ಪ್ರತಿಬಿಂಬದ ಸ್ವಭಾವವನ್ನ ನಾವು ಕಂಡುಕೊಳ್ಬಹುದು. ಹಂಗಾರೆ ವಿ ಇಸ್ ಈಕ್ವಲ್ ಟು ಎಫ್. ಈ 1/u ಈ ಕಡೆ ಬಂದ್ರೆ 1/-1/u ಬಂತ. ದೇರ್ಫೋರ್ 1/v ಇಸ್ ಈಕ್ವಲ್ ಟು ಎಫ್ ಎಷ್ಟು ಐತೆ ಹೇಳ್ರಿ, -18 ಮೈನಸ್ ಯು ಎಷ್ಟು ಐತೆ ಹೇಳ್ರಿ, 1/-27. ಓಕೆ, ಹಿಂಗೈತಿ. ಇದನ್ನ ನಾನೇನಾದ್ರೂ ಸಂಕ್ಷಿಪ್ತಗೊಳಿಸಿದ್ನಿ ಅಂದ್ರೆ ನಾ ಚಿಹ್ನೆಗಳ ಸಂಕ್ಷಿಪ್ತಗೊಳಿಸ್ಬಿಡ್ತೀನಿ. ಮೊದಲ -1/v ಇಸ್ ಈಕ್ವಲ್ ಟು -1/18. ಓಕೆ, ಪ್ಲಸ್ ಭಾಗಲೆ ಮೈನಸ್ ಮೈನಸ್. ಇಲ್ಲಿ ನೋಡ್ಲಿ, ಮೈನಸ್ ಭಾಗಲೆ ಮೈನಸ್ ಅಂದ್ರೆ ಪ್ಲಸ್ ಆಗ್ತೈತಿ. ದೇರ್ಫೋರ್ 1/27. ಈಗ 18 ಮತ್ತು 27 ಲಸ ತಗೊಳ್ಳೋಣ. 18, 27 ಲಸ ತೆಗಿಬೇಕಾಗಿತ್ತು. ಎಷ್ಟಾಗ್ತದೆ ನೋಡ್ರಿ, ಎರಡು ಕೂಡ 3ರಿಂದ ಭಾಗ ಹೋಗ್ತವು. 3 6 3 9 ಮತ್ 3ರಿಂದ 3 7 3 ಇವ ವಿಭಾಜ್ಯ ಅಪವರ್ತನಗಳ ಬಂದು ಗುಣಿಸ್ರಿ. 3 6 6 18 18 54 ಈಸ್ ಈಕ್ವಲ್ ಟು 54 ಅನ್ನೋದು ಲಸ ಬಂತು. 18 3 54, 27 54. ಓಕೆ, ಹಾಗಾಗಿ ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3 ಮೈನಸ್ 3 ಪ್ಲಸ್ 2 ಈಸ್ ಈಕ್ವಲ್ ಟು -3 ಒಳಗ 2 ಹೋದ್ರ -1 ಉಳಿತು ಡಿವೈಡೆಡ್ ಬೈ 54.
ಈಗ 1/v is equal to -1/54. Therefore v is equal to -54. -54 ಬಂದೈತಿ ಅಂದ್ರೆ ಅದರ ಅರ್ಥ ನೋಡ್ರಿ, ನಿಮ್ಮ ದರ್ಪಣದೊಳಗೆ ಯಾವಾಗ್ಲೂ ಪ್ರತಿಬಿಂಬನೂ ಕೂಡ ಪ್ರತಿಫಲಿಸುವ ಮೇಲ್ಮೈ ಕಡೆ ಅಂದ್ರೆ ದರ್ಪಣದ ಮುಂಭಾಗನ ಬಿದ್ದಿರ್ತೈತಿ ಅಂತ ನಮಗೆ ಗೊತ್ತೈತಿ. ಓಕೆ, ಹಂಗಾಗಿ ಈಗ ಬರೀ ನನಗೇನ್ ಗೊತ್ತಾಯ್ತು, ಎಷ್ಟು ದೂರದಲ್ಲಿ ಇಡಬೇಕು ಅಂತ ಗೊತ್ತಾಯ್ತು. ಈಗ ಮುಂದೆ ನಾವು ಗಾತ್ರ ಕಂಡುಹಿಡಿಬೇಕಾಯ್ತು. ಪ್ರತಿಬಿಂಬದ ಗಾತ್ರ ನಮ್ಗೆ ಗೊತ್ತೈತಿ, ವರ್ಧನೆಗೆ ಸಂಬಂಧಪಟ್ಟಂತಹ ಸಹ ಸಂಬಂಧ ಏನು ಅಂತ ಗೊತ್ತೈತಿ ನನಗೆ. ಏನು, m is equal to h dash by h is equal to -v/u ಅಂತ ನನಗೆ ಗೊತ್ತೈತಿ. therefore ಇಲ್ಲಿರುವಂತ ಇದು ಕೂಡ ವರ್ಧನೆಗೆ ಸಂಬಂಧಪಟ್ಟಂತ ರಿಲೇಷನ್. ಯಾವಾಗ ಎರಡು ಹೈಟ್ ಕೊಟ್ಟಾಗ, ಇದನ್ನ -v/u ಅಂತಂದ್ರ ಇದು ದೂರ ಕೊಟ್ಟಾಗ, ಎದ್ರದ್ದು ಪ್ರತಿಬಿಂಬ ದೂರ ಮತ್ತು ವಸ್ತುವಿನ ದೂರ ಕೊಟ್ಟಾಗ. ಆದ್ರಿಂದ ಎರಡು ಎಟ್ ಎ ಟೈಮ್ ಕೊಟ್ಟು ನನ್ನ ಪ್ರತಿಬಿಂಬದ ಗಾತ್ರವನ್ನು ಕಂಡು ಹಿಡ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ನಾನು ಇದನ್ನ ಬಳಸ್ತೀನಿ. ಓಕೆ, ಹಂಗಾರ ನನಗೇನ್ ಬೇಕಾಗಿತ್ತು ಹೇಳ್ರಿ, ಪ್ರತಿಬಿಂಬದ ಗಾತ್ರ ಬೇಕಾಗೈತಿ. therefore h dash is equal to -hv/u ಅಂತ. ಹಂಗಾರೆ ಇದ್ರೊಳಗೆ ಬೆಲೆ ಆದೇಶ ಮಾಡೋಣ. ಬೆಲೆ ಆದೇಶ ಮಾಡ್ರಿ, ಏನಾಗ್ತತಿ ಅಂತ. h dash is equal to -h ಅಂದ್ರೆ ಕೊಟ್ಟಾರ ಇಲ್ಲಿ ಎಷ್ಟು, 7 ಅಂತ ಕೊಟ್ಟಾರ. -7 ಇಂಟು ಬ್ರಾಕೆಟ್ ವಿ ಆಗ್ಲೇ ನಾವು ಕಂಡು ಹಿಡಿದೀವಿ -54 ಅಂತ, ಡಿವೈಡೆಡ್ ಬೈ h ಯು ಕೊಟ್ಟಾರ, ಎಷ್ಟು ಕೊಟ್ಟಾರ ಇವು, -27 ಅಂತ. -27 ಈಸ್ ಈಕ್ವಲ್ ಈ ನೋಡ್ರಿ ಎಲ್ಲರೂ ಕಟ್ ಹೋಗ್ತಾವನ ನೋಡಿ, ಬಹಳ ಸಿಂಪಲ್ ಐತಿ. 27 ಅಂದ್ರೆ 27 54 ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 7 14 ಡಿವೈಡೆಡ್ ಬೈ -1 ಈಸ್ ಈಕ್ವಲ್ ಟು ಪ್ಲಸ್ ಬಾಗ್ಲೆ -14. ನನಗೆ ಈಗ ಏನೇನು ಸಿಕ್ತು ಅಂತ ನಾನು ಬರ್ಕೋತೀನಿ. ಇದೇನಿದು, therefore h dash ಇದೊಂದು ಗೊತ್ತಾಯ್ತು ನನಗೆ, ಇಲ್ಲೇ ಗೊತ್ತಾದ. ಹಂಗಾರ ಇದರಿಂದ ಏನ್ ಗೊತ್ತಾಗತ್ತ ಅಂದ್ರ v is equal to -54 ಬಂದಿರೋದ್ರಿಂದ ಇದು ದರ್ಪಣದ ಮುಂಭಾಗದೊಳಗ ಏನಾಗೈತಿ, ಪ್ರತಿಬಿಂಬದ ದೂರ ಐತಿ ಅಂತ ಅರ್ಥ. ಹಾಗಾಗಿ ಇದ್ರದ್ದು ಗಾತ್ರ ಎಷ್ಟೈತಿ ಅಂದ್ರ -14 ಸೆಂಟಿಮೀಟರ್. ಅಂದ್ರೆ ಇದು ನೆಗೆಟಿವ್ ಸೈನ್ ಅಲ್ಲಿ ಇರೋದ್ರಿಂದ ಇದು ಯಾವಾಗ್ಲೂ ತಲೆ ಕೆಳಗಾಗಿನೇ ಇರುತ್ತೆ. ಇದೇನಾದ್ರು ಪಿ ಅಂತ ತಿಳ್ಕೊಂಡ್ರ ಇಲ್ಲಿ ಏನಾಗ್ತೈತಿ ಹೇಳ್ರಿ, ಇದು ತಲೆ ಕೆಳಗಾಗಿನ ಅದ ಅಂತ. ಎಷ್ಟು, 14 ಸೆಂಟಿಮೀಟರ್ ಇರೋದ್ರಿಂದ ಇದು ವಸ್ತುವಿನ ಹೈಟ್ ನ ಡಬಲ್ ಆಗಿದೆ. ಹೌದಾ, ಹಂಗಾರೆ 14 ಸೆಂಟಿಮೀಟರ್ ಇದು ವಸ್ತುವಿನ ಗಾತ್ರಕ್ಕಿಂತ ಡಬಲ್ ಆಗೈತಿ. ಅಂದ್ರೆ ವಸ್ತುವಿಗಿಂತ ದೊಡ್ಡದು ಹಾಗೂ ಪ್ರತಿಬಿಂಬ ತಲೆ ಕೆಳಗಾಗಿದೆ, ಅಲ್ಲದೇ ಸತ್ಯ ಪ್ರತಿಬಿಂಬನ ಹೊಂದಿದೆ ಅಂತ ಹೇಳಿ ಅದರ ಸ್ವಭಾವವನ್ನ ಹೇಳ್ಬೋದು ನಾವು. ಓಕೆ, ಹಾಗಾಗಿ ಇಲ್ಲಿ ಮೊದಲು ಈ ಪ್ರಾಬ್ಲಮ್ಗಳನ್ನ ಬಿಡಿಸೋಕ್ಕಿಂತ ಮೊದಲು ಯಾವ್ಯಾವ ದರ್ಪಣಗಳಲ್ಲಿ, ಯಾವ್ಯಾವ ಮಸೂರಗಳಲ್ಲಿ ಪ್ರತಿಬಿಂಬದ ಸ್ವಭಾವಗಳು ಅಥವಾ ಲಕ್ಷಣಗಳು, ಅದರ ಸ್ಥಾನ, ಗಾತ್ರ, ಅದ್ರ ಮೇಲೆ ಬೀಳುವಂತ ಪ್ರತಿಬಿಂಬಗಳು ಯಾವ ಕಡೆ ಬೀಳ್ತವು ಅನ್ನುವಂತ ನಾಲೆಡ್ಜ್ ನಾವು ಮೊದಲು ಗಳಿಸ್ಕೋಬೇಕು. ಅಂದಾಗ ಮಾತ್ರ ಈ ಸಮಸ್ಯೆಗಳನ್ನ ಈಸಿಯಾಗಿ ಸರಳಾಗಿ ನಾವು ಮಾಡ್ಬೋದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗ ರೇಖಾನಕ್ಷೆನ ಕೂಡ ಹಾಕ್ಬೋದು. ಹೆಂಗ, ಬಹಳ ಸರಳ ಅದ ನೋಡ್ರಿ. 7 ಸೆಂಟಿಮೀಟರ್ ಇಲ್ಲಿ ನಾನು ಗುರುತಿಸ್ಕೋತೀನಿ, f is equal to 18 ಅಂತ ಹೇಳಿ. ಇದು 18 ಸೆಂಟಿಮೀಟರ್ ಐತೆ, ಇಟ್ ಈಸ್ ಎಫ್. ಇವು ವಸ್ತು ಎಷ್ಟೈತಿ ಹೇಳ್ರಿ, 27 ಒಳಗೈತೆ. ಅಂದ್ರೆ ಇದು ಏನು ಸಿ ಅಂತ ಅನ್ಕೊಳ್ಳೋಣ. 18 ಅಂದ್ರೆ 27 ಅಂದ್ರೆ ಇಲ್ಲೆಲ್ಲೋ ಇರ್ತದ, ಇಲ್ಲೆಲ್ಲೋ ಮೂಡಿರ್ತದ. ಜೊತೆಗೆ h 7 ಸೆಂಟಿಮೀಟರ್ ಐತಿ, ಇದು 7 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ವಿ ಅನ್ನೋದು 54 ಸೆಂಟಿಮೀಟರ್ ಐತಿ. ಅಂದ್ರ ಸಿ ಮತ್ತು ಎಫ್ ನಡುವಿಟ್ಟಾಗ ಅದು ಎಲ್ಲಿ ಮೂಡ್ತೈತಿ, ಸಿ ಇಂದ ಆಚೆ ಇಲ್ಲಿ ಮೂಡಿ, ಅದಲ್ಲ ಅದು ಆಚೆ ಮೂಡಿ 54 ಸೆಂಟಿಮೀಟರ್ಸ್ ಅಂದ್ರೆ ಸಿ ಇನ್ನ 27, ಇದರ ಡಬಲ್. ಅಂದ್ರ ಈ ವಸ್ತು ಎಲ್ಲಿಟ್ಟಾರಲ್ಲ ಇದು ಡಬಲ್ ಆಗಿ ಹಿಂದ್ಗಡೆ ಇದು ಮೂಡ್ತೈತಿ. ಅಂದ್ರೆ ಅದಕ್ಕಿಂತ ಹಿಂದ್ಗಡೆ ಮೂಡಿ ಮೈನಸ್ ಸೈನ್ ಬಂದಿರೋದ್ರಿಂದ ಇದು ತಲೆ ಕೆಳಗಾಗಿ. ನಾನು ಹೇಳಿದೀನಿ, ಪ್ರಧಾನ ಅಕ್ಷದ ಕೆಳಗಡೆ ಭಾಗ ಇಮೇಜ್ ಮೂಡ್ತಂದ್ರ ಅದು ಮೈನಸ್ ಒಳಗೆ ತೋರಿಸ್ಬೇಕು. ಯಾವಾಗ್ಲೂ ಮೈನಸ್ ಅಲ್ಲಿರುವಂತವುಗಳು ಸತ್ಯ ಪ್ರತಿಬಿಂಬ ಆಗ್ಯಾವು, ಆಮೇಲೆ ತಲೆ ಕೆಳಗಾಗಿನೇ ಆಗ್ಯಾವು. ಹಾಗಾಗಿ ಅದು ವಸ್ತುವಿನ ಎಷ್ಟೈತಿ, ವಸ್ತುವಿನಿಂದ 7 ಐತಿ, ಇದು 14 ಐತಿ. ಅಂದ್ರೆ ವಸ್ತುವಿಗಿಂತ ದೊಡ್ಡದೈತಿ. ಹೀಗೆ ಸ್ವಭಾವಗಳನ್ನ ನಾವು ಬರಿಬಹುದು. ಓಕೆ, ಮತ್ತೆ ಮುಂದಿನ ಕೆಲವೊಂದಿಷ್ಟು ಮಸೂರಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.